ನಮಸ್ಕಾರ ಸ್ನೇಹಿತರೆ, ಸಖತ್ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಾಣೆ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಟೀ ಸ್ಪೂನ್ ಮೆಣಸಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನ್ ಧನಿಯಾ ಪೌಡರ್ ತೊಗೊಳ್ಳೋಣ, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಲಿಂಬೆ ಹಣ್ಣಿನ ರಸ, 2 ಟೀ ಸ್ಪೂನ್ ವಿನಿಗರ್ ಹಾಕೊಳ್ಳೋಣ. ಇಷ್ಟೆಲ್ಲ ಆದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಿಶ್ ಫ್ರೈ ಮಾಡಬೇಕಂದ್ರೆ ಹುಳಿ ಕರೆಕ್ಟ್ ಪ್ರಮಾಣದಲ್ಲಿ ಇರಬೇಕು, ಇಲ್ಲಾಂದರೆ ಟೇಸ್ಟ್ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಈಗೇನು ಮಾಡೋಣ, ಅಟ್ಲೀಸ್ಟ್ 30 ನಿಮಿಷ ಮ್ಯಾರಿನೇಷನ್ ಅಂತ ಇಟ್ಬಿಡೋಣ. 30 ನಿಮಿಷದ ನಂತರ ಪ್ಯಾನ್ ಮೇಲೆ ನಾವು ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದೊಂದು ಮೀನನ್ನ ನಾವು ಪ್ಯಾನ್ ಮೇಲೆ ಹಾಕೊಳ್ಳೋಣ. 3 ರಿಂದ 4 ನಿಮಿಷ ಒಂದೇ ಸೈಡಲ್ಲಿ ಮೀನು ಫ್ರೈ ಆಗಲಿ. ಆವಾಗವಾಗ ಆ ಕಡೆ ಈ ಕಡೆ ಮಾಡ್ತಾ ಇರೋಣ. ಮೀನು ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರಬೇಕಂತ ನೀವೇನು ಮಾಡ್ಬೋದು, ಒಂದು 5 ರಿಂದ 6 ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಸ್ವಲ್ಪ ವಿನಿಗರ್ ಹಾಕಿ ಒಂದು 10 ನಿಮಿಷ ಇಡೋದಾದರೆ ಅದು ಕಲರ್ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಈ ಥರ ಕೂಡ ಮಾಡಿ ನೋಡ್ಬೋದು. ಸ್ನೇಹಿತರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಮೀನು ಫ್ರೈ ಬೇಗ ಆಗಬೇಕಂತ ಫ್ಲೇಮ್ನ ತುಂಬ ಹೈಯಲ್ಲಿ ಇಡ್ತಾರೆ. ಸ್ನೇಹಿತರೆ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಮೀನು ಫ್ರೈ ತುಂಬ ಹೈ ಫ್ಲೇಮಲ್ಲಿ ಇಡೋದಾದರೆ ಹಾಳಾಗೋಗುತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡೋದಾದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಕೊನೆಯಲ್ಲಿ ಕರಿಬೇವು ಹಾಕೋದಾದರೆ ಅದ್ರ ಘಮ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಫಿಶ್ ಫ್ರೈ ತುಂಬಾ ಚೆನ್ನಾಗಿ ರೆಡಿಯಾಗಿದೆ, ಘಮ ಅಂತಿದೆ. ಇದನ್ನು ಹಾಗೆ ಗಂಜಿ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಹೀಗೆ ಮಾಡಿ ನೋಡಿ. ಫಿಶ್ ಫ್ರೈ ಮಾಡಿದ್ಮೇಲೆ ಒಂದು ವಿಷಯ ಮಾತ್ರ ಮರಿಬೇಡಿ, ನಮ್ಮ ಚಾನಲ್ನ ಶೇರ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಲಿಕ್ಕೆ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಧನ್ಯವಾದಗಳು.